ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸಾವಿತ್ರಿ ಸುನಿತಾ ವ್ಲಾಗ್ಸ್. ಆ್ಯಕ್ಚುಲಿ ಇವತ್ತು ರ್ಯಾಂಡಮ್ ಆಗಿಯೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಏನು ಅಂತಂದರೆ ನಮ್ಮ ಪುಟ್ಟಿ ಕೈಯಿಂದ ಇವತ್ತು ಸ್ಯಾಂಡ್ವಿಚ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅವಳಿಗೆ ಮಾಡೋಕ್ಕೆ ಬರೋಲ್ಲ ಅಂತ ಸ್ಯಾಂಡ್ವಿಚ್ಚು. ಸೊ ಅವಳಿಗೆ ಹೇಳ್ಕೊಟ್ಟಂಗೂ ಆಯಿತು, ಆಮೇಲೆ ಅವಳ ಕಡೆಯಿಂದ ಮಾಡಿಸ್ದಂಗೂ ಆಯಿತು. ಆಮೇಲೆ ಸ್ಯಾಂಡ್ವಿಚ್ ಮಾಡ್ತಾ ನಾವು ಏನೇನೆಲ್ಲ ಫನ್ ಮಾಡ್ತೀವಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಕೀಪ್ ವಾಚಿಂಗ್. ಆ್ಯಂಡ್ ಇಲ್ಲಿ ಪುಟ್ಟಿ ಯಾರು ಅಂತ ಅಂದರೆ ನಮ್ಮ ಅಣ್ಣನ ಮಗಳು ಅವಳು. ಆ್ಯಕ್ಚುಲಿ ಇಲ್ಲಿ ನಮ್ಮ ಮನೆ ಪಕ್ಕನೇ ನಮ್ಮ ಇದ್ದಾಳೆ. ಸೊ ನಮ್ಮ ಅಣ್ಣನ ಮಗಳು ಅವನ ಮನೆ ಪಕ್ಕ ಇರ್ತಾಳೆ ಅಂದರೂ ಅವಳು ಆಲ್ಮೋಸ್ಟ್ ಎಲ್ಲ ನಮ್ಮ ಮನೆಯಾಗೇ ಇರ್ತಾಳೆ, ನಮ್ಮ ಮನೆಯಲ್ಲಿನೇ ಇರ್ತಾಳೆ. ಸೊ ಬರೀ ಅವ್ರ ಜೊತೆ ಸ್ಯಾಂಡ್ವಿಚನ್ನು ಮಾಡೋಣ. ಪೂರ್ತಿ ಸಣ್ಣಂಗೆ ಕಟ್ ಮಾಡು. ನಮ್ಮ ಪುಟ್ಟಿ ಬಂದವಳು ಮನೆಗೆ. ಅವಳನ್ನ ಫೋನ್ ಮಾಡಿ ಕರ್ಸೇನು ಮನೆಗೆ ಸ್ಯಾಂಡ್ವಿಚ್ ಮಾಡಿಕೊಡೋಕ್ಕೆ ಬಾ ಅಂತೇಳಿ. ಶೀ ಈಸ್ ಫೇಮಸ್ ಅಲ್ಲ ಏನು ಪುಟ್ಟಿ, ಎಕ್ಸ್ಪರ್ಟ್ ಇನ್ ಮೇಕಿಂಗ್ ಸ್ಯಾಂಡ್ವಿಚ್. ಬರ್ತೈತಿ ಮಾಡಕ್ಕೆ ಮತ್ತು ಎಕ್ಸ್ಪರ್ಟ್ ಅಂತ ಹೇಳ್ಬಿಟ್ಟಿಲ್ಲ ನಾವು ಆಲ್ರೆಡಿ. ಈಗ ಕಲ್ಕೊ ಹೇಳಿಕೊಡ್ತೀನಿ ಹೆಂಗೆ ಮಾಡೋದು ಸ್ಯಾಂಡ್ವಿಚ್ ಐತಿ. ಈಸಿ ರೆಸಿಪಿ, ಈಸಿ ಆ್ಯಂಡ್ ಬೆಸ್ಟ್. ಪಟ್ನ ಮಾಡಿ ಪಟ್ನ ತಿನ್ಬೋದು. ಸಾಲಿಗೆಲ್ಲ ಓಡಿ ಹೋಗಿರ್ತಿಲ್ಲ ಮುಂಜಾನೆ ಟೈಮ್ ಆಗೈತೆ ಅಂತ ಹೇಳಿ. ಯಾಕ ಬ್ರೆಡ್ ಸೇರಂಗಿಲ್ಲ ನಿನಗೆ? ವಾಯ್ ಏನಕ್ಕೈತಿ ಬ್ರೆಡ್ ತಿಂದ್ರೆ? ಹಾಂ, ಇವಾಗಾರ ಒಂದು ತಿನ್ನೋದುವಾ. ನಾವು ಜಾಸ್ತಿ ತಿನ್ನಂಗಿಲ್ಲ ಬ್ರೆಡ್, ಸುಮ್ಮನೆ ಯಾವಾಗಾದ್ರೆ ಚಲೋ ಅಂತ ಬ್ರೆಡ್ ಇದ್ವು ಅಂದರೆ ಅಷ್ಟೇ ತಿಂತೀವಿ, ಇಲ್ಲ ಅಂದರೆ ಇಲ್ಲ. ನಮ್ಮ ಮಮ್ಮಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಹೊರ ಹೋಗ್ಯಾರು, ಎಮ್ಮೆ ಹಿಂಡಕ್ಕೆ ಹೋಗ್ಯಾರು. ಸೊ ನಾವು ಅವ್ರು ಬರೋ ಅಷ್ಟರಲ್ಲಿ ಸ್ಯಾಂಡ್ವಿಚ್ ಮಾಡಿ ಮನೆಯೆಲ್ಲ ಮತ್ತೆ ಆ್ಯಸ್ ಇಟ್ ಈಸ್ ಹೊಲಸು ಮಾಡಿ ಇಟ್ಟು ಹೊರಗೆ ಹೋಗಿಬಿಡೋದು ಇಷ್ಟೇ. ನಾನು ಅಡುಗೆ ಮನೆಗೆ ಬಂದು ಕುಂತೀನಿ. ಪ್ರದಿತ್ಯ ಹೊರಗೆ ಆಟ ಆಡತನು, ಆಮೇಲೆ ವಿಜು ಮಲ್ಕೊಂಡಳು. ಸೊ ನನಗಿವಾಗ ಫ್ರೀ ಟೈಮಲ್ಲಿ ಮಲ್ಕೊಳ್ಳೋದು, ರೆಸ್ಟ್ ಮಾಡೋದು ಎಲ್ಲ ಮಾಡೋದಿಲ್ಲ. ಆರಾಮಾಗಿ ಅಡ್ಡಾಡ್ಕೊಂಡು ಇರ್ತೀನಿ ನಾ. ಸೊ ಜಾಸ್ತಿ ಹೊತ್ತು ಮಲ್ಕೊಂಡ್ರೆ ಏನಾಕೈತಿ, ಫುಲ್ ಒಂಥರ ಇದಾಗಿಬಿಡ್ತೈತಿ. ಏನದು ಆರಾಮಿಲ್ದವ್ರಿಗೆ ಅನಿಸ್ಬಿಡ್ತೈತಿ. ಸೊ ಹೀಗಾಗಿ ನಾನು ಆರಾಮಾಗಿ ಅಡ್ಡಾಡ್ಕೊತಾನೆ ಇರ್ತೀನಿ ಮನೆಯಲ್ಲಿ. ನಮ್ಮ ಮಮ್ಮಿ ಎಮ್ಮೆ ಹಿಂಡತ್ತಾರಲ್ಲಿ, ನಮ್ಮಪ್ಪ ಹಾಲು ತೊಗೊಂಬಂದ್ರು ನೋಡು. ನಮ್ಮ ಮಮ್ಮಿ ಎಮ್ಮೆ ಹಿಂಡಿದ್ದು ಹಾಲು ತೊಗೊಂಡು ಬಂದು ಎಲ್ಲ ಕಿಡತ್ತಾರು. ಒಳಗೆ ತೊಗೊಂಬಂದ್ರೆ ನೋಡ್ರಿ ಕಿಚನಲ್ಲಿ. ಹಾಂ ರೀ, ಫ್ಯಾನ್ ಅದು ಕರೆಕ್ಟ್ ಗಾಳಿ ಬರೋ ತೆಗಿತ್ರ. ಅದು ಮುಖಕ್ಕೆ ಒಂಥರ ಭಾಳ ಗಾಳಿ ಬರಲಿಲ್ಲ ಅದು. ಫುಲ್ ಮೋತಿ ಮುಂದೆ ಇಟ್ಕೋಬೇಕಂದ್ರೆ ಬರ್ತೈತಿ ಗಾಳಿ ಅದು. ಹಾಂ ರೀ, ಕೂಲರೂ ಐತದ, ಅಟ್ಯಾಚ್ ಕೂಲರ್ ಐತ್ರಿ ಅದಕ್ಕೆ. ಅದು ಅಷ್ಟು ಕ್ಲೀನಾಗಿ ಕರೆಕ್ಟಾಗಿ ಬರಲಿಲ್ಲ ಗಾಳಿ, ಇದಕ್ಕೆ ಬ್ಯಾಡ್ ಬಿಡತ್ತೇಳಿ ರಿಟರ್ನ್ ಹಾಕಿದ್ದು ಅದನ್ನು. ಆ್ಯಕ್ಚುಲಿ ಏನು ಡಿಸ್ಕಷನ್ ಅಂದರೆ, ನಮ್ಮ ವಿಜುಗೆ ಒಂದು ಫ್ಯಾನ್ ಬೇಕಾಗಿತ್ತು. ಅಂದರೆ ನೈಟೆಲ್ಲ ಲೈಟ್ ಹೋದ್ವು ಅಂದ್ರೆ ಫುಲ್ ಸೆಕೆಯಾಗಿ ಅಳಾಕತ್ತಿದ್ಲು. ಹೀಗಾಗಿ ಒಂದು ಫ್ಯಾನ್ ಆರ್ಡ್ರ್ ಹಾಕಿದ್ನಿ. ಅದಷ್ಟು ಕರೆಕ್ಟಾಗಿ ಗಾಳಿ ಬರಲಿಲ್ಲ, ಸರಿ ಅನ್ನಿಸ್ತಿಲ್ಲ ಅಷ್ಟೊಂದು. ಆಮೇಲೆ ಕ್ವಾಲಿಟಿನೂ ಹಂಗಂಗೇನೇ ಇತ್ತು, ಬೇಗ ಚಾರ್ಜನೂ ಆಗ್ತಿರ್ಲಿಲ್ಲ. ಅದು ಕೂಲರ್ ಇತ್ತು, ಆಮೇಲೆ 2 ಫ್ಯಾನ್ ಇದ್ದು ಅದರಲ್ಲೇ. ಬಟ್ ಅಷ್ಟೊಂದು ವರ್ತ್ ಅನ್ನಿಸ್ತಿಲ್ಲ. ಅಮೌಂಟ್ಗೆ ತಕ್ಕಂಗೆ ಫ್ಯಾನ್ ಬಂದಿರಲಿಲ್ಲ, ಅಷ್ಟೊಂದು ಗಾಳಿನೂ ಬರ್ತಿರಲಿಲ್ಲ. ಸೊ ಹೀಗಾಗಿ ರಿಟರ್ನ್ ಹಾಕಿಬಿಟ್ಟೆ. ಅದನ್ನೇ ನಮ್ಮ ಅಪ್ಪಾಜಿ ಹೇಳತ್ತಿದ್ರು, ಈಗ ಫ್ಯಾನ್ ಇತ್ತು ಅದನ್ನು ರಿಟರ್ನ್ ಹಾಕಿಬಿಟ್ಟು ಅಂತ ಹೇಳಿ. ಸೊ ಅದೇ ಡಿಸ್ಕಷನು. ಲೈಟ್ ಹೋದು ಪುಟ್ಟಿ. ನಮ್ಮ ಮಮ್ಮಿನೂ ಬಂದರು ಎಮ್ಮೆ ಹಿಡ್ಕೊಂಡು. ಮಮ್ಮಿ ಮಲ್ಲವತ್ತಿ ಚೀಲ ಕೊಟ್ಟಾವ ನೋಡು. ಏನೇನು ಕೊಟ್ಟಾವ ನೋಡು, ನಾನು ನೋಡಿಲ್ಲ. ನಮ್ಮ ಅತ್ತೆ ಅಂದರೆ ನಮ್ಮ ಸೋದರತ್ತೆ ಏನೋ ಚೀಲ ಕೊಟ್ಟು ಕಳಿಸೋಳು ನಮ್ಮ ಮಮ್ಮಿಗೆ. ಚಪಾತಿ ಯಾಕೆ ಮಾಡ್ಯಾಳ? ಚಪಾತಿ ಕೊಟ್ಟು ಕಳಿಸೋಳು. ನಮ್ಮ ಮಮ್ಮಿ ಒಬ್ಬಕ್ಕೆ ದಾಳ ಈಗ ಮನ್ಯಾಗ, ಅದಕ್ಕೆ ಚಪಾತಿ ಕೊಟ್ಟು ಕಳಿಸೋಳು. ಸೊ ತುಪ್ಪ ಅಟ್ ಎಮ್ಮಿ ಕಟ್ಕೊಂಡ ಮಲ್ಲವತ್ತಿ ಕಡೆ ತುಪ್ಪ ತರಿಸ್ತೀರಿ? ಹಾಂ ಓಕೆ ಡನ್. ಹೀರಿಕಾಯಿ ಪುಂಡಿ ಪಲ್ಲೆ, ಆಮೇಲೆ ಚಪಾತಿ. ನಾವು ಒಮ್ಮೆ ಒಬ್ಬರದಾರಲ್ಲ ಮನ್ಯಾಗೀಗ. ಸೊ ಹೋಗಿ ಚಪಾತಿ ಮಾಡೋದು ಬೇಸರ ಆಕೈತಿ. ಅಲ್ಲ, ಕೆಲಸ ಭಾಳ ಆಕೈತಿ ಅಂತ ಚಪಾತಿ ಮಾಡಿ ಕಟ್ಟಾರು.
ಆಮೇಲೆ ತುಪ್ಪ. ಸಂತೋಷಿಗೆ ತುಪ್ಪ ಬೇಕಾಗಿತ್ತು ನಮ್ಮ ತಮ್ಮಾಗ, ಸೊ ಅವ್ನು ಸುಮ್ಮನೆ ತುಪ್ಪ ಮಾಡಿಕೊಟ್ಟರು. ಇನ್ನೊಂದು ಕಟ್ ಮಾಡಿ ಈರುಳ್ಳಿ, ಇನ್ನೊಂದು ಕಟ್ ಮಾಡಿ. ಟೊಮೆಟೊ ಸಾಕಣ್ಣ ಅಷ್ಟ. ಏನ ಮಮ್ಮಿ ಏನಂತ ಹೇಳಿ ನಮ್ಮಿ? ಇಬ್ರು ಅಕ್ಕ ತಂಗಿ ಹೆಣ್ಣು ಪಲ್ಯ ಸೋಸತ್ತಾರ ನೋಡ್ರಿ. ಕಾಯಿಪಲ್ಲೆ ತೋರಿಸ್ಬಿಟ್ಟದು ನಾವು ಐದು ಪಾಟ್ ಹಾಕಿ ಬಂದು ಅದ ಚಲೋ ನಾವು ತಂದ್ರೆ ಇದ್ದ ಥರ ಆಗ್ಲ ಮತ್ತೆ ಯಾಗ ಹೀಗಾಗಿ ಎಂದಿಂದ ಮತ್ತೆ ಏನು ಮಾಡೋದು. ಹೀರೆಕಾಯಿ, ಚೌಳೆಕಾಯಿ. ಹೋಗಿಲ್ಲ ಹೇಳ್ತಾನಕಿನ ಎಣ್ಣೆ ಹಾಕೋದು. ಇನ್ನೊಂದು ಸ್ವಲ್ಪ ನಿನ್ನ ಮೊಮ್ಮಗಳಿಗೆ ಏನು ಅನ್ನೋದಿಲ್ಲ ಅಲ್ವಾ, ಕರೆಕ್ಟಾಗಿ ಹೇಳ್ಕೊಡ್ತೀನಿ ಆಕಿಗೆ ಹೆಂಗೆ ಮಾಡ್ದೈತಿ. ಸಣ್ಣ ಎಲ್ಲಿ ಕರಿಬೇವು ಕರಿಬೇವು ಹಾಕ್ ಕರಿಬೇವು ಹಾಕ್ ನಟ್ ಹಾಕ್ಲಾ ಚಲೋ ಐತೆ ಹಾಕಲ್ಲ ಕರಿಬೇವು ಬಿಡು ಹಂಗಾರ ಹಾಲ ನೋಡಿ ದೊಡ್ಡು. ಹಾಂ ಸಾನ್ ಬೇಡ ದೊಡ್ಡ ತಗೋ ಕೈ ಸುಡ್ತೈತಿ. ಪುಟ್ಟಿ ಪುಟ್ಟಿ ಎಲ್ಲ ಒಮ್ಮೆ ಹಾಕ್ಬಿಡು. ಯಾವ ಬ್ರೆಡ್ ಅವ್ರು ತಂದು ಕೊಡ್ಲ ಎಲ್ಲಿಟ್ಟದಿ? garam masala, add some garam masala, some salt and chili powder. ಗಟ್ಟಿಗೈತೇನು ಖಾರ ಅದ? ಹೊಸ ಖಾರ ಅದ ಆ್ಯಕ್ಚುಲಿ. ಹಾಂ ನನಗೆ ಹಾಲು ಕಾಯಿಸ್ಕೊಡು ಫಸ್ಟ್. ಸರಿ ಸ್ವಲ್ಪ ಹಾಕಿ ನೋಡು ನೋಡಿ. ಖಾರ ಐತೆ ಆ್ಯಕ್ಚುಲಿ, ಖಾರ ಐತೆ ಬಿಡೋದು ಇಳ್ಬಿಟ್ಟು ಸಾಕು. ಆ್ಯಡ್ಸ್ ಗರಂ ಮಸಾಲ. ಹಾಂ ಹಾಕು. ಅದೇ ಆಗಕ್ಕೆ ಬಂದೈತೆ ಅದಕ್ಕೆ ತಕ್ಕೊಂಡಿಲ್ಲ ಅಂದು ಬಾಕ್ಸ್ ಒಳಗೆ. ನಟ್ ಹಾಕು ನಟ್ ಹಾಕು ಬಿಡು 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 ಬಿಡು. ಸಾಲ್ಟ್ ಅಷ್ಟು ಹಾಕಿ ಬೇಗ ಫ್ರೈ ಆಗಿಬಿಡ್ತೈತಿ. ಹೈ ಫ್ಲೇಮ್ ಇಡು. ಬ್ರೆಡ್ ತೊಗೊಂಬರಲ್ಲ ಹತ್ತ ಸೈಡ್ ಬೇಸಾಗಿ ಬರ್ತೈತಿ. ಫ್ರಿಜ್ನಾಗ ಎಲ್ಲ ಬ್ರೆಡ್ ಹುಡ್ಕಾಡಿ ಬರತ್ತೆ. ಇಲ್ಲಿ ಇಟ್ಟಾಳ ಮಮ್ಮಿ ತಂದ ತಕ್ಕೋ ಒಂದೇ ತಗೋ ಅನ್ಕ. ಆಮೇಲೆ ಮತ್ತೆ ಸಾಲಿಲ್ಲ ಅಂದ್ರೆ ಮತ್ತೆ ಮಾಡಕ್ಕೆ ಬರ್ತೈತಿ. ಎಸ್ ಎಲ್ಲಿಟ್ಟು ನೈಫ್ ಎಲ್ಲಿಟ್ಟು ಅಲ್ಲೈತೆ ನಾನು. ನಂದು ನೆರಳು ಬೀಳ್ತೈತಿ ನೋಡಿ ಇದಕ್ಕೆ. ಹಾಂ ಎರಡು ಒಂದೇ ಸೈಡ್ ಹಚ್ಚಿ ಆಯಿಲ್. ಒಂದು ಸೈಡ್ ಆಯಿಲ್ ಹಚ್ಚು, ಒಂದು ಬಿಡು, ಒಂದು ಸೈಡ್ ಬಿಡು. ಆ್ಯಕ್ಚುಲಿ ಇದನ್ನು ಮಾಡ್ಬೇಕಾಗಿತ್ತು ನಾನು, ಪುದೀನ ಚಟ್ನಿ. ಪುದೀನಾನೇ ಇಲ್ಲ. ಈಗ ಮನೆ ಮುಂದೆ ಈ ಥರ ಎಲ್ಲ ಹೊಲ ಇಟ್ಕೊಂಡು ಜಾಗ ಇಟ್ಕೊಂಡು ಪುದೀನ ಬೆಳೆಯೋರು ಇವರು. ಒಯ್ಯೋ ಹಚ್ಚಿರೋ ಒಂದು ಫಾಟ್ ಒಳಗೆ ಎಲ್ಲ ಬಾಡ್ಬಿಟ್ಟೈತೆ. ಅದು ಬೇಸಿಗೆ ನೀರು ಹಾಕ್ಲಾರ ಅನ್ಕತ್ತಕ್ಕ ಅಷ್ಟೇ. ಸಾಕ್ಬಿಡು ಸಾಕ್ಬಿಡು ಅನ್ಕತ್ತಕ್ಕ ಅಷ್ಟೇ. ಬೇಸನು ತೆಗಿಕಾದತ್ತೆ ನೋಡು. ಹಾಂ ಇಡು. ಪಟ ಪಟ ತೆಗಿಬೇಕಾಯ್ತು ಹೊತ್ತಾವ ಮತ್ತು ಬೇಗ. ಪುಟ್ಟಕ್ಕ ಚಮಚಿ ಕೈಲೇ ಹೊಳ ಸವೇನು ಸುಡ್ತಾವನ. ರೊಟ್ಟಿ ಮಾಡ್ತೀಯತ್ತ. ನಾಳೆ ನೀನು ಮದುವೆಯಾಗ ಬಾಂಡೆ ಸಂತಿ ಒಳಗೆ ಕಡಾಂಗೆ ಹಾಕ್ಲಿಕ್ಕೆ ಕಡಾಂಗೆ ಅದಕ್ಕೆ ಕಡ್ತಾರ ಕೊಡ್ಲಿಕ್ಕೆ ಏನು ಮಾಡ್ತೀನಿ? ಹಾಂ ಎರಡೆರಡು ಮೂರು ಹಿಡಿತಾ. 3 ಹಾಕಿ. ಇದು ರೆಡಿ ಆಗೈತೆ. ಬಂದ್ ಮಾಡಲೇ? ಬಂದ್ ಮಾಡಿಬಿಡು. ನಾನು ಆಲ್ಮೋಸ್ಟ್ ಇಟ್ಸ್ ಡನ್. ಒಂದು ಸ್ವಲ್ಪ ಬ್ರೌನಿಷ್ ಕಲರ್ ಬರ್ತಾವಲ್ಲ, ಹಾಕಿ ತೆಗೆದುಬಿಡು.
ಅದು ಪುಟ್ಟಿ ಹಾಂ ಬಾ ವಿಜಯಲಕ್ಷ್ಮಿ ಅಳಾತಳತಿ ಎದ್ದು ಹೋಗಿನಿ ಪುಟ್ಟಿ ಎಲ್ಲ ಖಾಲಿ ಮಾಡಿಬಿಟ್ಟ ಎಲ್ಲ ಬರುಗ್ಲೆ ಎಲ್ಲ ತಿಂದು ಹೋಗ್ಬಿಟ್ಟಾರು ವಿಜಯಲಕ್ಷ್ಮಿ ಅಳಾತಳತಿ ಆಕಿ ಫೀಡಿಂಗ್ ಮಾಡಕ್ಕೆ ಹೋದ್ ನಾನು ಅಷ್ಟ್ರಾಗ ಎಲ್ಲರೂ ಸ್ಯಾಂಡ್ವಿಚ್ ತಿಂದರು ಹಾಂ ಅಮ್ಮ ಹಾಂ ಹಾಂ ಸರಿ ಪುಟ್ಟಿ ತಿಂದೀನಿ ಮಾಡ್ಕೊಂಡು ತಿಂದ್ಬಿಡೋದು ತಿಂದ್ಬಿಡೀನಿ ತೋರಿಸ್ಲಾ ರೆಡಿ ಟು ಈಟ್ ಸ್ಯಾಂಡ್ವಿಚ್ ರೆಡಿ ಟು ಈಟ್ ಹಿಡಿ ಫೋಟೋ ಹೊಡಿತು ನಾನು ಸೂಸ್ಲ ಈಗೊಂದ ಜಗೊಂದ ಇಪ್ಪತ್ತನೇ ಪಟ್ಲ ಹೆಂಗಾಗಿದೆ ಟೇಸ್ಟು ಪ್ರಿಪೇರ್ಡ್ ಬೈ ಮಹಾದೇವಿ ಯಲ್ಲಪ್ಪ ಸುಳನವರ್ ಶಿ ಈಸ್ ಪುಟಿ ಏ No. ಸಿಗ್ತಾರ?